ಮಸಾಲೆಯುಕ್ತ ಆಹಾರಗಳನ್ನು ಸೇವಿಸುವುದರಿಂದ ಏನಾಗುತ್ತದೆ? ಆಪ್ಷನ್ಸ್ ಎ ಉಷ್ಣ ಹೆಚ್ಚುತ್ತದೆ, ಬಿ ಎದೆಯುರಿ, ಸಿ ಉರಿಮೂತ್ರ, ಡಿ ಅತಿಸಾರ. ಉತ್ತರ ಆಪ್ಷನ್ ಎ ಉಷ್ಣ ಹೆಚ್ಚುತ್ತದೆ. ಮಸಾಲೆಗಳು ನಿಮ್ಮ ದೇಹದಲ್ಲಿ ಉಷ್ಣತೆಯನ್ನು ಹೆಚ್ಚಿಸುತ್ತದೆ. ಆದ್ದರಿಂದ ನಿಮ್ಮ ಆಹಾರದಲ್ಲಿ ಮಸಾಲೆಗಳನ್ನು ಸೇರಿಸಲು ಪ್ರಯತ್ನಿಸಿ. ಇದು ನಿಮ್ಮ ಹೃದಯದ ಆರೋಗ್ಯವನ್ನು ಹೆಚ್ಚಿಸುವುದು, ತೂಕವನ್ನು ನಿರ್ವಹಿಸುವುದು ಮುಂತಾದ ಅನೇಕ ಆರೋಗ್ಯ ಪ್ರಯೋಜನಗಳಿಗೆ ಹೆಸರುವಾಸಿಯಾಗಿದೆ ಮತ್ತು ಇದು ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡುತ್ತದೆ. ನೀವು ಅದನ್ನು ಬಹಳಷ್ಟು ಸೇವಿಸಿದರೆ ಮತ್ತು ಮಸಾಲೆ ಮಟ್ಟವು ತುಂಬಾ ಹೆಚ್ಚಾದರೆ ಮಾತ್ರ ಎದೆಯುರಿ, ಅಜೀರ್ಣ, ಅತಿಸಾರದಂತಹ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ನಿದ್ರಾ ಪಾರ್ಶ್ವವಾಯು ಎಂದರೇನು ಮತ್ತು ಹೇಗೆ ಸಂಭವಿಸುತ್ತದೆ? ಆಪ್ಷನ್ಸ್ ಎ ಚಲಿಸಲು ಸಾಧ್ಯವಾಗದ ಭಾವನೆ, ಬಿ ಮಲಗುವ ಭಂಗಿ, ಸಿ ಆಹಾರ ಕ್ರಮ, ಡಿ ಅನುವಂಶೀಯತೆ. ಆಪ್ಷನ್ ಎ ಮತ್ತು ಬಿ ಚಲಿಸಲು ಸಾಧ್ಯವಾಗದ ಭಾವನೆಯಾಗಿದ್ದು ನಿದ್ರಿಸುವಾಗ ಅಥವಾ ಎಚ್ಚರಗೊಳ್ಳುವಾಗ ಸಾಮಾನ್ಯವಾಗಿ ಸಂಭವಿಸುತ್ತದೆ. ನಿದ್ರಾಹೀನತೆ, ಮಲಗುವ ಮಾದರಿಗಳು, ಅಡ್ಡಿಯಾಗುವಿಕೆ, ಶಿಫ್ಟ್ ಕೆಲಸ, ನಿದ್ದೆಯ ಅಭಾವ, ಪ್ರತಿರೋಧಕ ನಿದ್ರೆಯಲ್ಲಿ ಉಸಿರು ಕಟ್ಟುವಿಕೆ, ಬೆನ್ನಿನ ಮೇಲೆ ಮಲಗುವ ಬದಲು ಬದಿಯಲ್ಲಿ ಮಲಗಿ, ಏಕೆಂದರೆ ಹೆಚ್ಚಿನ ಜನರಿಗೆ ಬೆನ್ನಿನ ಮೇಲೆ ಮಲಗುವ ಈ ಸ್ಥಿತಿಯು ಪ್ರಚೋದಿಸಲ್ಪಡುತ್ತದೆ. ಬೀಜಗಳಿಲ್ಲದ ಖರ್ಜೂರವನ್ನು ತಿನ್ನುವುದರಿಂದ ಯಾವುದರ ಆರೋಗ್ಯವನ್ನು ಉತ್ತಮವಾಗಿರಿಸಲು ಸಹಾಯ ಮಾಡುತ್ತದೆ? ಆಪ್ಷನ್ಸ್ ಎ ಹೃದಯ, ಬಿ ಮೆದುಳು, ಸಿ ಯಕೃತ್, ಡಿ ಹಲ್ಲುಗಳು. ಆಪ್ಷನ್ ಎ ಮತ್ತು ಬಿ. ಇವುಗಳಲ್ಲಿ ಕ್ಯಾಲ್ಸಿಯಂ, ರಂಜಕ ಮತ್ತು ಖನಿಜಗಳು ಸಮೃದ್ಧವಾಗಿದ್ದು ದೇಹವನ್ನು ಫಿಟ್ ಆಗಿ ಇರುತ್ತದೆ. ಇದಲ್ಲದೆ ಅವು ವಿಟಮಿನ್ ಬಿ ಮತ್ತು ಮೆಗ್ನೀಷಿಯಂ ಅನ್ನು ಹೊಂದಿರುತ್ತವೆ. ಇದು ಹೃದಯದ ಲಯವನ್ನು ಮುಂದುವರಿಸಲು ಸಹಾಯ ಮಾಡುತ್ತದೆ. ಫೈಬರ್ ಮತ್ತು ನೈಸರ್ಗಿಕ ಸಕ್ಕರೆಯ ಸಮೃದ್ಧ ಮೂಲವಾಗಿದ್ದು ಉತ್ತಮ ಹೃದಯ ಮತ್ತು ಮೆದುಳಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಹೆಚ್ಚು ಪೌಷ್ಟಿಕಾಂಶ ಮತ್ತು ದೇಹಕ್ಕೆ ತ್ವರಿತವಾಗಿ ಶಕ್ತಿಯನ್ನು ಒದಗಿಸುವುದರ ಜೊತೆಗೆ ಮುಖ್ಯವಾಗಿ ಚಳಿಗಾಲದಲ್ಲಿ ಕಲುಷಿತ ಆಹಾರ, ನೀರು, ರಕ್ತ ಮತ್ತು ಇತರ ವಾಹನಗಳಿಂದ ಉಂಟಾಗುವ ಸೂಕ್ಷ್ಮ ಜೀವಿಯ ಸೋಂಕನ್ನು ತಡೆಯಲು ಇದು ಸಹಾಯ ಮಾಡುತ್ತದೆ ಹಾಗೂ ಉರಿಯೂತದ ಏಜೆಂಟ್ ಆಗಿ ಕಾರ್ಯನಿರ್ವಹಿಸುವುದರಿಂದ ಗಾಯಗೊಂಡ ಅಂಗಾಂಶವನ್ನು ಗುಣಪಡಿಸಲು ಸಹಾಯ ಮಾಡುತ್ತದೆ ಮತ್ತು ನೋವು, ಊತ, ಮೂಗೇಟುಗಳು ಮತ್ತು ಕೆಂಪು ಬಣ್ಣದಿಂದ ನಿಮ್ಮನ್ನು ರಕ್ಷಿಸುತ್ತದೆ. ಸೂರ್ಯವಂಶಕ್ಕಿರುವ ಮತ್ತೊಂದು ಹೆಸರೇನು? ಆಪ್ಷನ್ಸ್ ಎ ಯದುವಂಶ, ಬಿ ಆದಿತ್ಯ ವಂಶ, ಸಿ ದಶರಥ ವಂಶ, ಡಿ ರಘುವಂಶ. ಆಪ್ಷನ್ ಡಿ ರಘುವಂಶ. ಇಡೀ ವಿಶ್ವವು ಯಾವುದರಿಂದ ಹುಟ್ಟಿಕೊಂಡಿತ್ತು ಎಂದು ಹೇಳಲಾಗುತ್ತದೆ? ಆಪ್ಷನ್ಸ್ ಎ ನಕ್ಷತ್ರ, ಬಿ ಗ್ಯಾಲಕ್ಸಿ, ಸಿ ಸೂಪರ್ನೋವಾ, ಡಿ ಗ್ರಹ. ಆಪ್ಷನ್ ಸಿ ಸೂಪರ್ನೋವಾ. ಇಡೀ ವಿಶ್ವವು ಸೂಪರ್ನೋವಾ ಮೂಲಕ ಅಸ್ತಿತ್ವಕ್ಕೆ ಬಂದಿತ್ತು ಎಂದು ಹೇಳಲಾಗುತ್ತದೆ. ಕಣ್ಣುಗಳು ಸೋಂಕಿಗೆ ಒಳಗಾಗಿದ್ದರೆ ಯಾವ ಸೂಚನೆಯನ್ನು ನೀಡುತ್ತವೆ? ಆಪ್ಷನ್ಸ್ ಎ ಬೆಳಕಿನ ಸೂಕ್ಷ್ಮತೆ, ಬಿ ತಲೆನೋವು, ಸಿ ತುರಿಕೆ, ಡಿ ಮೇಲಿನ ಎಲ್ಲವೂ. ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸೂರ್ಯನ ಪ್ರಖರತೆ ಅಥವಾ ಒಳಾಂಗಣ ದೀಪಗಳು ನಿಮ್ಮ ಕಣ್ಣುಗಳಿಗೆ ಅಸಹನೀಯವೆಂದು ಭಾವಿಸಿದರೆ ನೀವು ಬೆಳಕಿಗೆ ಸೂಕ್ಷ್ಮತೆಯನ್ನು ಅನುಭವಿಸುತ್ತಿರಬಹುದು. ಈ ರೋಗ ಲಕ್ಷಣವು ಸಾಮಾನ್ಯವಾಗಿ ಕಣ್ಣಿನ ಸೋಂಕಿನೊಂದಿಗೆ ಇರುತ್ತದೆ. ಕಣ್ಣುಗಳ ಹಿಂದೆ ಅಥವಾ ತಲೆಯ ಹಿಂಬದಿಯಲ್ಲಿ ಮಂದ ನೋವು ಅಥವಾ ತೀಕ್ಷ್ಣವಾದ ನೋವನ್ನು ಅನುಭವಿಸುವುದು. ನಿಮ್ಮ ಕಣ್ಣುಗಳು ಪ್ರತಿ ಕಾರ್ನಿಯಾದ ಮೇಲೆ ಸಣ್ಣ ಮರಳುಗಳು ಕೂತಂತೆ ಅನಿಸಿ ಕಣ್ಣುಗಳು ತುರಿಕೆಯನ್ನುಂಟು ಮಾಡುತ್ತಿದ್ದರೆ ಇದು ಕಣ್ಣಿನ ಸೋಂಕಿನ ಸೂಚನೆಯಾಗಿದೆ. ಅಂದವನ್ನು ಹೆಚ್ಚಿಸುವ ಯಾವ ಒಂದು ಸಣ್ಣ ತಪ್ಪು ನಮ್ಮ ಜೀವಕ್ಕೆ ಕಂಟಕವಾಗಬಹುದು? ಆಪ್ಷನ್ಸ್ ಎ ಕೂದಲು ಬಣ್ಣ, ಬಿ ವ್ಯಾಕ್ಸಿಂಗ್, ಸಿ ಫೇಶಿಯಲ್, ಡಿ ಕೇಶವಿನ್ಯಾಸ. ಆಪ್ಷನ್ ಡಿ ಕೇಶವಿನ್ಯಾಸ. ಸಾಕಷ್ಟು ಮಹಿಳೆಯರು ತಮ್ಮ ಅಂದವನ್ನು ಹೆಚ್ಚಿಸಲು ಮೇಕಪ್ ಜೊತೆಗೆ ಕೂದಲಿನ ಕಲರಿಂಗ್, ಹೇರ್ ಸ್ಟ್ರೈಟ್ನಿಂಗ್, ಕರ್ಲಿಂಗ್ ಮಾಡಿಸಿಕೊಳ್ಳುತ್ತಾರೆ. ಆದರೆ ನಿಮ್ಮ ಕೂದಲನ್ನು ರೇಷ್ಮೆ ನೂಲಿನಂತೆ ಮಾಡಿಸುವ ಈ ಹೇರ್ ಸ್ಟ್ರೈಟ್ನಿಂಗ್ ನಿಮ್ಮ ಜೀವಕ್ಕೆ ಕಂಟಕವಾಗಬಹುದು.
ಮಾಡಬಹುದು ಎಂದು ತಿಳಿದಿದೆ. ಕೂದಲು ಸ್ಟ್ರೈಟ್ನಿಂಗ್ ನಲ್ಲಿ ಬಳಸುವ ಸಾಕಷ್ಟು ರಾಸಾಯನಿಕಗಳು ಮಹಿಳೆಯರಲ್ಲಿ ಗರ್ಭಾಶಯದ ಕ್ಯಾನ್ಸರ್ ಅಪಾಯವನ್ನು ಹೆಚ್ಚಿಸುತ್ತದೆ. ವರ್ಷಕ್ಕೆ 4ಕ್ಕಿಂತ ಹೆಚ್ಚು ಬಾರಿ ಕೂದಲನ್ನು ಸ್ಟ್ರೈಟ್ನಿಂಗ್ ಮಾಡಿಕೊಳ್ಳುವ ಮಹಿಳೆಯರಿಗೆ ಇತರ ಮಹಿಳೆಯರಿಗಿಂತ ಗರ್ಭಾಶಯದ ಕ್ಯಾನ್ಸರ್ ಬರುವ ಅಪಾಯ ಹೆಚ್ಚು ಎಂದು ಹೇಳುತ್ತಾರೆ ಫೋರ್ಟಿಸ್ ಆಸ್ಪತ್ರೆ ಸ್ತ್ರೀರೋಗ ವಿಭಾಗದ ನಿರ್ದೇಶಕಿ ಡಾಕ್ಟರ್ ಅಪರ್ಣಾ ಜೈನ್. ಹಾಲಿನಿಂದ ನೀರನ್ನು ಬೇರೆ ಮಾಡುವ ಪಕ್ಷಿ ಯಾವುದು? ಆಪ್ಷನ್ಸ್: ಎ ಗಿಳಿ, ಬಿ ಪಾರಿವಾಳ, ಸಿ ಹಂಸ, ಡಿ ಬಾತುಕೋಳಿ. ಸರಿಯಾದ ಉತ್ತರ ಆಪ್ಷನ್ ಸಿ ಹಂಸ. ಯಾವ ಸಂದರ್ಭದಲ್ಲಿ ನಮ್ಮ ಹೃದಯ ರಕ್ತವನ್ನು ಎಲ್ಲಾ ಭಾಗಗಳಿಗೂ ಪಂಪ್ ಮಾಡಲು ಸಾಧ್ಯವಿಲ್ಲ? ಆಪ್ಷನ್ಸ್: ಎ ಹೆಚ್ಚು ತಾಪಮಾನ, ಬಿ ಕಡಿಮೆ ತಾಪಮಾನ, ಸಿ ಆಕ್ಸಿಜನ್ ಕೊರತೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಬಿ ಕಡಿಮೆ ತಾಪಮಾನ. ಯಾವಾಗ ತಾಪಮಾನ ತುಂಬಾ ಕಡಿಮೆಯಾಗುತ್ತದೆ ಆ ಸಂದರ್ಭದಲ್ಲಿ ನಮ್ಮ ಹೃದಯ ರಕ್ತವನ್ನು ಎಲ್ಲಾ ಭಾಗಗಳಿಗೆ ಪಂಪ್ ಮಾಡಲು ಸಾಧ್ಯವಾಗುವುದಿಲ್ಲ. ನಮ್ಮ ಶ್ವಾಸಕೋಶಗಳಿಗೂ ಕೂಡ ಸಮರ್ಪಕವಾದ ರಕ್ತ ಸಂಚಾರ ಇರುವುದಿಲ್ಲ. ಈ ಸಂದರ್ಭದಲ್ಲಿ ಉಸಿರಾಟದ ತೊಂದರೆ ಎದುರಾಗುತ್ತದೆ. ವಿಶೇಷವಾಗಿ ಬೆಳಗ್ಗಿನ ಚಳಿಯಲ್ಲಿ ಈ ರೀತಿ ಆಗುತ್ತದೆ. ತುಂಬಾ ತಂಪಾದ ಗಾಳಿ ಆಗಿರುವುದರಿಂದ ಉಸಿರಾಡಲು ಕಷ್ಟವಾಗುತ್ತದೆ. ಯಾವುದನ್ನು ಸೇವಿಸುವುದರಿಂದ ಹೊಟ್ಟೆಯ ರೋಗಗಳು ದೂರವಾಗುತ್ತವೆ? ಆಪ್ಷನ್ಸ್: ಎ ಶುಂಠಿ, ಬಿ ಪುದೀನ, ಸಿ ಕ್ಯಾರೆಟ್, ಡಿ ಲವಂಗ. ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಯಾರೆಟ್. ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಗಳಿಂದ ಬಳಲುತ್ತಿರುವವರಿಗೆ ಕ್ಯಾರೆಟ್ ಸೇವನೆಯು ತುಂಬಾ ಪ್ರಯೋಜನಕಾರಿಯಾಗಿದೆ. ಇದರಲ್ಲಿ ಹೇರಳವಾದ ನಾರಿನಾಂಶವಿದ್ದು ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಗಳಾದ ವಾಂತಿ, ಮಲಬದ್ಧತೆ, ಅಜೀರ್ಣವನ್ನು ಗುಣಪಡಿಸುತ್ತದೆ. ಧನ್ಯವಾದಗಳು. ನಿಮ್ಮ ಪ್ರೀತಿಯ ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ. ಇನ್ನು ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳೊಂದಿಗೆ ಸಿಗ್ತೀನಿ. ಲವ್ ಯು ಆಲ್. ಟೇಕ್ ಕೇರ್.